ಯಾಕಂದರೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ನಾವು, ಒಕ್ಕಲತನದ ಕಾಯಕವನ್ನು ಮಾಡ್ತಕ್ಕಂಥವ್ರು, ಬಡತನದ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥ ನಾವು ವರ್ಷಕ್ಕೆ ಅಲ್ಲಿ ಕಾಶಿಗೆ ಹೋಗಕ್ಕಾಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ನಮ್ಮವರು ಅನ್ನುವಂಥ ಕಳಕಳಿ, ಆ ಕಳಕಳಿ ಉಳ್ಳವರಾಗಿ ಇಲ್ಲಿಯೇ ಒಂದು ಜಾಗವನ್ನು ತಗೊಂಡು ದಾನ ಮಾಡಿದ ತಗೊಂಡಿದ್ದೈತಿ. ಜಾಗ ಇದು ತಗೊಂಡಿದ್ದು ಜಾಗ ತಗೊಂಡು ಇಲ್ಲೊಂದು ವಿಶ್ವಾರಾಧ್ಯರ ಕಾಶಿ ವಿಶ್ವಾರಾಧ್ಯರ ಅವನ ಒಂದು ಚೈತನ್ಯ ಕಳೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ, ಇಲ್ಲಿಯೇ ಅಲ್ಲಿ ನಡೀತಕ್ಕಂಥ ಕಾಶಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ಅಲ್ಲಿ ಶಿವರಾತ್ರಿ ನಡೀತದಲ್ಲ, ಏಕಕಾಲದಲ್ಲಿ ಇಲ್ಲಿಯೂ ಕೂಡ ನಡೀಲಿ ಅನ್ನುವಂಥ ಒಂದು ಕಳಕಳಿ, ಸಾಮಾಜಿಕ ಕಳಕಳಿ, ಧಾರ್ಮಿಕ ಕಳಕಳಿ ಉಳ್ಳವರಾಗಿ ನಮ್ಮ ತೊಗುಣಸಿ ಗ್ರಾಮದಲ್ಲಿ, ಯಾಕಂದರೆ ಹುಟ್ಟಿದ್ದು ಭೂಮಿಯ ಋಣ, ತಂದೆ ತಾಯಿ ಋಣ, ಭೂತ ಋಣ, ಋಷಿ ಋಣ ಏನವಲ್ಲ, ಇವೆಲ್ಲ ಪಂಚಮಹಾಭೂತಗಳ ಋಣ. ಈ ಋಣಗಳನ್ನು ತೀರಿಸಬೇಕು ಅನ್ನೋ ಉದ್ದೇಶವಾಗಿಟ್ಕೊಂಡು ಗುರುವರ್ಯರು ತಮ್ಮ ಜನಿಸಿದ ಊರಲ್ಲಿ ಕಾಶಿಯಲ್ಲಿರ್ತಕ್ಕಂಥ ಆ ವಿಶ್ವನಾಥನ ವಿಶ್ವಾರಾಧ್ಯರ ಈ ತೋರಣಸಿ ಗ್ರಾಮದಲ್ಲಿ ನೆಲೆಸಿ ಸ್ಥಾಪಿಸಿ ಇಲ್ಲಿ ಜಾತ್ರೆ ಮಾಡುವಂಥದ್ದನ್ನು ಆಶೀರ್ವಾದ ಮಾಡಿದ್ದಾರೆ ಜಗದ್ಗುರುಗಳು. ಅಲ್ಲಿಗಂತೂ ನಾವು ಹೋಗೋಕ್ಕಾಗಲ್ಲ, ಇಲ್ಲಿಯೇ ಮಾಡಲಿ ಎನ್ನುವಂಥ ಉದ್ದೇಶ ಇಟ್ಕೊಂಡು ವರ್ಷ 73 ವರ್ಷಗಳಾಯಿತು. ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅತ್ಯಂತ ಕಳಕಳಿಯುಳ್ಳವರಾಗಿ, ಅದರ ಜೊತೆಗೆ ಜ್ಞಾನಪೀಠ ಅಂತಂದರೆ ಅತ್ಯಂತ ಎಲ್ಲ ಶಾಸ್ತ್ರವನ್ನು, ಷಡ್ದರ್ಶನಗಳಿದ್ದಾವೆ, ಭಗವದ್ಗೀತೆ ಆಗಲಿ, ಸಿದ್ಧಾಂತ ಶಿಖಾಮಣಿ ಆಗಲಿ, ಉಪನಿಷತ್ತುಗಳಾಗಲಿ, ವಚನ ಸಾಹಿತ್ಯ ಆಗಲಿ, ದಾಸ ಸಾಹಿತ್ಯ ಆಗಲಿ, ಒಂದು ಸಲ ನೀವು ಅವರು ಬರೆದಿರ್ತಕ್ಕಂಥ, ಅವರು ಪ್ರವಚನ ಮಾಡಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ಒಂದು ಸಲ ನೋಡಿದರೆ ಸಾಕು, ಎಲ್ಲ ವಿಷಯಗಳು ಸಿಗ್ತಾವೆ ನಮಗೆ. ವಚನ ಸಾಹಿತ್ಯ ಸಿಗ್ತದೆ, ದಾಸ ಸಾಹಿತ್ಯ ಸಿಗ್ತೈತಿ, ನಿಜಗುಂಡ್ರ ಸಾಹಿತ್ಯ ಸಿಗ್ತೈತಿ. ಎಲ್ಲ ಸಾಹಿತ್ಯವನ್ನು ಓದಿಕೊಂಡು ಅಧ್ಯಯನ ಮಾಡಿದಂಥ ಏಕೈಕ ಜಗದ್ಗುರು ಅಂತಂದರೆ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳು. ಎಲ್ಲ ಶಾಸ್ತ್ರಗಳಂಥವನ್ನು ಅಧ್ಯಯನ ಮಾಡಿದ್ದಾರೆ. ಕಾಶಿಯಲ್ಲಿ ಅಧ್ಯಯನ ಮಾಡಿ ಅಲ್ಲಿಯೇ ಆ ಸ್ಥಳದಲ್ಲಿಯೇ ಪುಣ್ಯಕ್ಷೇತ್ರದಲ್ಲಿಯೇ ಅಧಿಕಾರವನ್ನು ವಹಿಸಬೇಕಾಗಿತ್ತಂದ್ರೆ ಜನ್ಮದ ಪುಣ್ಯ ಬೇಕು. ಒಂದು ಮಠಕ್ಕೆ ಆಗಬೇಕಾದ್ರೆ ನಾವು ಆಗಂಗಿಲ್ಲ, ಯಾವುದಾದ್ರೂ ಅಡೆತಡೆಗಳಾಗ್ತವೆ. ಜಗದ್ಗುರು ಪೀಠಕ್ಕೆ ಆಗಬೇಕಾದ್ರೆ ಸುಮ್ಮನೆ ನಿಮ್ಮ ಊರಿಂದ ಈ ಗುಣ ಈ ತೊಗುಣಸಿ ಗ್ರಾಮದಿಂದಲೇ ಆಗಬೇಕನ್ನುವಂಥದ್ದು ಏನಿಲ್ಲ. ಹಾಗಿದೆ ಎಲ್ಲವನ್ನ ವಿಚಾರ ಇಟ್ಕೊಂಡು ಗುರುವರ್ಯರು ಜಗದ್ಗುರುಗಳು ಇಲ್ಲಿ ವಿಶ್ವಾರಾಧ್ಯರ ರಥೋತ್ಸವ ಜಾತ್ರೆ ಮಾಡಬೇಕು. ನಮ್ಮವರು ಸತತವಾಗಿ ವಿಶ್ವಾರಾಧ್ಯರ ಅವರ ಆಶೀರ್ವಾದ ಮಾಡಬೇಕು. ಅವರ ಮನೆತನಕ್ಕೆ, ಅವರ ಮಕ್ಕಳಿಗೆ, ಅವ್ರ ಮುಂದಿನ ಪೀಳಿಗೆಗೆ ಆಶೀರ್ವಾದವನ್ನು ಮಾಡ್ತಾ ಇರಬೇಕು. ನನ್ನ ಊರು ಯಾಕಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಧಿಪಿ ಗರಿಯಸ್ ಅಂತ ಹೇಳಿದ್ದಾರೆ. ಅಂತ ನಮ್ಮ ಊರು ಎಲ್ಲ ಕಡೆ ಅತ್ಯಂತ ಶ್ರೇಷ್ಠ ಊರು ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಜಾತ್ರೆಯನ್ನು ಮಾಡ್ತಾ ಇದ್ದೇವೆ, ವಿಶ್ವಾರಾಧ್ಯರ ಜಾತ್ರೆ. ನಾವೆಲ್ಲ ಮರಿಬಾರ್ದು. ಆ ಜಾತ್ರೆಯಲ್ಲಿ ಇವತ್ತೆಲ್ಲ ಯಾಕೆ ನೆನೆಸ್ತೇವೆ, ಅವ್ರ ಜೊತೆಗೆ ನಮ್ಮ ಹಿರಿಯರು, ನಿಮ್ಮ ಅಜ್ಜವ್ರು ಎಲ್ಲ ಕೆಲವು ಹಿರಿಯರ ಹೆಸರು ಹೇಳಿದ್ರು, ನೆನಪು ಬಂದಿದ್ದ ಹಿರಿಯರ ಹೆಸರನ್ನು. ಯಾಕೆ ನಾವು ಹಿರಿಯರ ಸ್ಮರಣೆ ಮಾಡ್ತೇವೆ ಅಂತಂದರೆ ಅವರೆಲ್ಲ ದುಡ್ದಿದ್ದಾರೆ, ಕಲ್ಲು ಇಟ್ಟಿದ್ದಾರೆ, ಕಲ್ಲು ಜೋಡಿಸಿದ್ದಾರೆ. ಒಂದು ಮಠ ಕಟ್ಟಬೇಕಾಗಿತ್ತಂದ್ರೆ, ಒಂದು ಗೋಡೆ ಆಗಬೇಕಾದ್ರೆ ಸಣ್ಣ ಕಲ್ಲು, ದೊಡ್ಡ ಕಲ್ಲು, ಇಟ್ಟಿಗೆ, ಮಣ್ಣು, ಸಿಮೆಂಟು, ಉಸುಕು, ಮರಳು ಎಲ್ಲ ಬೇಕಾಗ್ತದೆ. ಹಾಗೆ ಹಿರಿಯರೆಲ್ಲ ಗುರುಗಳ ಹೇಳಿದ್ದ ಮಾತಿಗೆ ಚಾಚು ತಪ್ಪದೆ ಅವರು ಈ ಮಠಕ್ಕೆ ವಿಶ್ವಾರಾಧ್ಯರ ಮಠ ಸ್ಥಾಪನೆಗೆ ಹಲವಾರು ಜನ ಸೇವೆ ಮಾಡಿದ್ದಾರೆ. ಆ ಸೇವೆ ಮಾಡಿದ ರೂಪದಿಂದ ಇವತ್ತು 23ನೇ ಜಾತ್ರೆಯನ್ನು ನೋಡ್ತಾ ಇದ್ದೇವೆ. ಹಾಗೆ ಹಿರಿಯರ ಸ್ಮರಣೆ ಮಾಡ್ತೇವೆ ಅಂದ್ರೆ ನಮ್ಮ ಸ್ಮರಣೆನೂ ಕೂಡ ಆಗಬೇಕಂತಂದ್ರೆ ಮುಂದಿನವರು ನಮ್ಮನ್ನು ನೆನೆಸ್ಕೊಳ್ಬೇಕು. ನೆನೆಸ್ಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕಾಗಿಲ್ಲ, ರೊಕ್ಕ ರೂಪಾಯಿ ಬೇಕಾಗಿಲ್ಲ, ಶಕ್ತಿ ಪ್ರದರ್ಶನ ಬೇಕಾಗಿಲ್ಲ. ನಮ್ಮಲ್ಲಿ ಅದಕ್ಕೆ ಅಂತ ತನು ಮನ ಧನದಿಂದ ಸೇವೆ ಮಾಡು ಅಂತ ಹೇಳಿದ್ದಾರೆ.
ದುಡ್ಡಿದ್ದವರು ದುಡ್ಡು ಕೊಡ್ಬೋದು, ರೊಕ್ಕ ಇದ್ದವ್ರು ರೊಕ್ಕ ಕೊಡ್ಬೋದು. ಶಾರೀರಿಕವಾಗಿ ಒಂದಿಷ್ಟು ಸೇವೆ ಮಾಡೋಕ್ಕಾದ್ರೆ ಬರ್ತೈತಿಲ್ಲ. ಬಿದ್ದಿದ್ದನ್ನು ಎತ್ತಿಡುವಂಥದ್ದು, ಕಸ ತೆಗೆಯುವಂಥದ್ದು, ಯಾರು ಗಲಾಟೆ ಮಾಡ್ತಿದ್ರೆ ಗಲಾಟೆ ಮಾಡ್ತಕ್ಕಂಥ ಸುಮ್ಮನೆ ಕೂಡಿಸುವಂಥದ್ದು, ಇದೆಲ್ಲ ಸೇವೆ. ಒಂದೇ ರೀತಿ ಸೇವೆ ಇರುವುದಿಲ್ಲ. ಹ್ಯಾಂಗ ಭಕ್ತಿಯಲ್ಲಿ ನವವಿಧ ಭಕ್ತಿಯನ್ನು ನೋಡ್ತೇವೆ, ನವವಿಧ ಸೇವೆಗಳನ್ನು ಅದಾವ. ಆ ಸೇವೆ ಮಾಡೋದ್ರ ಮೂಲಕ ಹಿರಿಯರ ಸ್ಮರಣೆ ಇವತ್ತು ನಾವು ಕೂಡ ಮಾಡ್ತೇವೆ, ನೆನೆಸ್ತೇವೆ. ಇಂಥ ಹಿರಿಯರಿದ್ರು ಹಿಂಗೆಲ್ಲ ಮಾಡಿದ್ದಾರೆ ಅಂತ. ಅಂಥವರು ಮಹಾತ್ಮರ ಆಗಲಿಲ್ಲ, ಆದ್ರೆ ಮನುಷ್ಯರಾದರೂ ಕೂಡ ಅವರ ಸ್ಮರಣೆ ಮಾಡ್ತೇವೆ. ಆದರೆ ಮಹಾತ್ಮರು ಸಾವಿರಾರು ಜನ ಮಹಾತ್ಮರ ಆಗಿ ಹೋಗಿದ್ದಾರೆ. ಯುಗ ಯುಗಗಳಲ್ಲಿ ಸಂತರ ಸಮಯದಲ್ಲಿ ಒಂದಷ್ಟು ಸಂತರೇ ಹುಟ್ಕೊಂಡ್ರು. ಏಕನಾಥರು, ಜ್ಞಾನೇಶ್ವರ, ತುಕಾರಾಮ, ಸಂತ ಮೀರಾಬಾಯಿ, ಇವರೆಲ್ಲ ಸಂತ ಸಂಪ್ರದಾಯದಲ್ಲಿ ಕೆಲವು ಒಂದೇ ಏಕಕಾಲದಲ್ಲಿ. ಹಾಗೆ ಶರಣರ ಕಾಲದಲ್ಲಿ 11ನೇ ಶತಮಾನ ಪ್ರಾರಂಭವಾಗಿ 12ನೇ ಶತಮಾನ ತನಕ ಬಂತು. ಅದಾದ ಮೇಲೆ 13, 14 ಮತ್ತು ನಿಂತು ಹೋದ್ಮೇಲೆ 15ನೇ ಶತಮಾನಕ್ಕೆ ಮತ್ತೆ ಶರಣರು ಹುಟ್ಕೊಂತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ 101 ಜನ ವಿರಕ್ತರು. ಅದಾದಮೇಲೆ 19 ಮತ್ತು 20ನೇ ಶತಮಾನದಲ್ಲಿ ಈ ಎಲ್ಲ ಸಾಹಿತ್ಯಗಳೆಲ್ಲ ಸೇರಿಸಿ ಆ ಸಾಹಿತ್ಯವನ್ನು ಕ್ರೋಢೀಕರಿಸ್ತಾರೆ. ಹಾಗೆ ದಾಸರು ಒಂದಿಷ್ಟು ಸಂಪ್ರದಾಯ, ಪುರಂದ್ರದಾಸರು, ಕನಕದಾಸರು, ಮಹಿಪತಿ ದಾಸರು, ಒಂದೊಂದು ಯುಗದಲ್ಲಿ ಒಂದೊಂದು ಸಮಯದಲ್ಲಿ ಆಯಾ ಮಹಾತ್ಮರು ಹುಟ್ಟಿದ್ದಾರೆ. ಆದರೆ ಅವರೆಲ್ಲವನ್ನು ನಾವು ನೋಡ್ತೇವೆ, ಕೇಳ್ತೇವೆ. ಆದರೆ ಅದನ್ನು ಒಂದು ಸ್ವಲ್ಪ ನಾವು ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು. ಅವರೆಲ್ಲ ನಮಗಾಗಿ ಬಂದು ಹೋಗಿದ್ದಾರೆ, ನಮಗಾಗಿ ನಮಗೆ ದಾರಿದೀಪರಾಗಿದ್ದಾರೆ. ಅಜ್ಞಾನದಲ್ಲಿರ್ತಕ್ಕಂಥ ನಮ್ಮನ್ನು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂಥ ಉದ್ದೇಶ ಇಟ್ಕೊಂಡು ಧರ್ಮದ ಗ್ಲಾನಿ ಆಗ್ತಾ ಇದೆಯೋ ಆ ಧರ್ಮವನ್ನು ಜಾಗೃತಗೊಳಿಸುವಗೋಸ್ಕರವೇ ಆಗ ಮಹಾತ್ಮರು ಹೊಂದಿದ್ದಾರೆ. ಸಂತರಾಗಲಿ, ತತ್ವಜ್ಞಾನಿಗಳಾಗ್ಬೋದು, ಶಿವಯೋಗಿಗಳಾಗ್ಬೋದು, ಜ್ಞಾನಿಗಳಾಗ್ಬೋದು, ಮಹಾತ್ಮರಾಗ್ಬೋದು, ನಾವು ಎಲ್ಲರೂ ಒಂದೇ. ಅದು ಭೇದ ಭಾವ ಇಲ್ಲ. ಕಾವಿ ಹಾಕೊಂಡ ಒಬ್ಬ ಸಂತ, ಅವ ಬಜಾರದಲ್ಲಿ ಆದರೂ ಓಡಾಡ್ಕೊಂಡಿರ್ಬೋದು. ಈಗ ಲಡ್ಡು ಮುತ್ತೆ ನಿಮಗದು ಗೊತ್ತಿದೆ, ಏನೂ ಇರಲಿಲ್ಲ. ಚೀಲು ತಟ್ಟು, ಚೀಲು ಇರ್ತತ್ತಲ್ಲ, ಚೀಲು ಜೋಳದ ಚೀಲನ್ನ ಸುತ್ಕೋತಿದ್ದ. ಯಾರಾದರೂ ಪಾಪ ಕರುಣೆ ತೋರಿ ಹೊಸ ಬಟ್ಟೆ ಕೊಟ್ರೆ ಹರಿದು ಹಾಕ್ತಿದ್ದ. ಎಲ್ಲಿ ಬೀಳ್ತಿದ್ದ, ಎಲ್ಲಿ ಹೇಳ್ತಿದ್ದ, ಎಲ್ಲಿರ್ತಿದ್ದ ಗೊತ್ತಿಲ್ಲ. ಇವತ್ತು ಲಡ್ಡು ಮುತ್ತಿನ ಹೆಸರು ಹೇಳ್ತೇವೆ. ಸಿದ್ಧಾರೂಢ ಎಲ್ಲಿದ್ದ ಗೊತ್ತಿಲ್ಲ, ಹೆಂಗಿದ್ರು ಗೊತ್ತಿಲ್ಲ. ಇವತ್ತು ಹೆಸರು ಹೇಳ್ತೇವೆ. ನವಲಗುಂದ ನಾಗಲಿಂಗ ಹೇಗಿದ್ದೋ ಗೊತ್ತಿಲ್ಲ. ಆದರೆ ಅವ್ರು ಯಾರು ಅಂತವರೆಲ್ಲ ಮಹಾತ್ಮರಾಗಿ ಹೋಗಿದ್ದಾರಲ್ಲ. ಯಾಕಾಗಿದ್ದಾರೆ? ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು. ಇವತ್ತು ಜಗದ್ಗುರುಗಳಾಗಲಿ, ಇವತ್ತು ನೀಲಕಂಠಪ್ಪಗಳವರಾಗಲಿ ಯಾಕೆ ಬಂದಿರ್ತಾರಂತಂದ್ರೆ ಕೆಲಸ ಇಲ್ಲದಕ್ಕೆ ಬಂದಿಲ್ಲ. ಅವರು ಕೆಲಸ ಇಲ್ಲದಕ್ಕೆ ಈ ಜಗತ್ತಿಗೆ ಹುಟ್ಟಿಲ್ಲ, ಕೆಲಸ ಮಾಡಬೇಕು. ನೀವು ಹುಟ್ಟೋದಕ್ಕೊಂದು ಕಾರಣ ಇದೆ, ಮಹಾತ್ಮರ ಹುಟ್ಟಲಿಕ್ಕೆ ಒಂದು ಕಾರಣ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಜನನಕ್ಕೊಂದು ಕಾರಣ ಇರ್ತೈತಿ. ಸಿದ್ದರಾಮೇಶ್ವರ ತಂದೆ ತಾಯಿಗಳು ಹುಟ್ಟ್ಯಾರಂತಂದ್ರೆ ಸುಮ್ಮನೆ ಹುಟ್ಟಿಲ್ಲ. ಗಂಧರ್ವರು ಶಾಪದಿಂದ ಹುಟ್ಟಿರ್ತಾರೆ, ಅದ್ರಿಶಿರ ಉರ್ಧ್ವಶಿರ ಅಂತೇಳಿ. ಅವರ ಗರ್ಭದಲ್ಲಿ ಅವರ ಶಾಪ ವಿಮೋಚನೆ ಆಗಬೇಕಾಗಿತ್ತಂದ್ರೆ ಮಹಾತ್ಮರ ಜನನದಿಂದಲೇ ಶಾಪ ವಿಮೋಚನೆ ಆಯಿತು. ಹಾಗೆ ನಮ್ಮ ಊರಿನ ಶಾಪವನ್ನು ಅಥವಾ ತೊಂದರೆಯನ್ನು ಅಥವಾ ಯಾವುದೇ ಕಷ್ಟವನ್ನು ನಿವಾರಣೆ ಆಗಬೇಕಾಗಿತ್ತಂದ್ರೆ ಒಂದಲ್ಲ, ಒಬ್ಬರಲ್ಲ, ಒಬ್ಬರು ಜಗದ್ಗುರು ಒಬ್ಬರೇ ಅಲ್ಲ, ನೀಲಕಂಠಪ್ಪಗಳವರು ಕೂಡ ಇಲ್ಲಿ ಜನನ ಆಗಿ ಆ ಪೀಠಕ್ಕೆ ಸ್ವಾಮೀಜಿಯವರಾಗಿದ್ದಾರೆ, ಮಹಾತ್ಮರಾಗಿದ್ದಾರೆ. ಅಂಥ ಮಹಾತ್ಮರು ಮುಂದೆ ಕೂಡ ಅಮರೇಶ್ವರ ಮಠಕ್ಕೆ ಅದು ಉಯಿಲಿದೆ, ಲಿಖಿತ ದಾಖಲೆ ಇದೆ. ಈ ಮನೆತನದ, ಈ ಪರಂಪರೆಯ ಪೌರಾಣಿಕ ಮನೆತನದ ಒಬ್ಬ ಸಾಧಕ, ಒಬ್ಬ ವಟು ಇದಕ್ಕೆ ಪೀಠಾಧಿಪತಿಗಳಾಗಬೇಕನ್ನುವಂಥದ್ದು. ಅವರು ಹುಟ್ಟಿನಿಂದ ಈ ಊರು ಇನ್ನಷ್ಟು ಪವಿತ್ರ ಆಗ್ತದೆ, ಪಾವನ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ನೀವೆಲ್ಲ. ಆದರೆ ಅವ್ರು ಹುಟ್ಟ್ಯಾರ, ನಾವು ಕೆಲಸ ಮಾಡೋದು, ನಾವು ಇರೋದು ತಂದ್ರೆ ಸಾಧ್ಯವಿಲ್ಲ. ಅದಕ್ಕಾಗಿ ಇವತ್ತು ನಾವು ವಿಚಾರ ಮಾಡಬೇಕು, ಇಂಥ ಮಹತ್ವದ ಜನನದ ಊರಲ್ಲಿ ನಾವು ಹೆಂಗಿರಬೇಕು, ಸಂಸ್ಕಾರವಂತರಾಗಿರಬೇಕು.
23 ವರ್ಷ ಜಾತ್ರೆ ನಡೀತಾ ಇದೆ. ಇಷ್ಟೇ ಜನ ಇದ್ದೀರಿ ಅನ್ಕೋತೀರಿ. ನಿಮ್ಮೂರ ಇಷ್ಟೇ ಜನ ಅದಾರ, ಇಷ್ಟೇ ಜನ ಇರಬಾರ್ದು. ನೀವು ಹೋಗಿ ಹೇಳಬೇಕ್ರಿ ಏನಂತ, ಬರ್ರಿ ಸ್ವಲ್ಪ ಗಾಳಿ ನೋಡ್ರಿ, ಬೆಂಕಿ ಅಂತ ತಿಳ್ಕೊಳ್ರಿ. ಬೆಂಕಿ ಬಸವಣ್ಣವ್ರು ಬೆಂಕಿ ಐತಿ, ನೀವು ತಿಳಿದು ಮುಟ್ಟಿದ್ರು ಸುಡ್ತದ, ತಿಳಿದೇ ಮುಟ್ಟಿದ್ರು ಸುಡ್ತದ, ಹೌದಿಲ್ಲ? ಹ್ಯಾಂಗ ಮುಟ್ಟಿದ್ರು ಸುಡ್ತದಲ್ಲ, ನಿಮ್ಗೆ ಗೊತ್ತದ. ಹಾಗೆ ಇಲ್ಲಿ ಕ್ಷೇತ್ರದ ಒಳಗೆ ಬಂದು ವಿಶ್ವಾರಾಧ್ಯರ ಒಂದು ಗುರುಗಳ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಸುಮ್ಮನೆ ಕೂತ್ಕೊಂಡ್ರೂ ಆಶೀರ್ವಾದ ಆಗ್ತದ, ಏನು ಗೊತ್ತಿಲ್ಲೇ ಬಂದು ಕೂತ್ಕೊಂಡ್ರು ಆಶೀರ್ವಾದ ಆಗ್ತದೆ. ಹಾಗೆ ಗುರುವರರ ಆಶೀರ್ವಾದ ಆಗಬೇಕು. ಬೆಂಕಿ ಇದ್ದು ಹೆಂಗೆ ಸುಡ್ತೈತೋ ಹಾಗೆ ಬೆಂಕಿ ಸುಡಿದು ತಿಳಿದೇ ಮುಟ್ರೂ ಸುಡ್ತೈತಿ, ತಿಳಿಯದೇ ಮುಟ್ರೂ ಸುಡ್ತದಲ್ಲ. ಹಾಗೆ ಗುರುವರರ ಆಶೀರ್ವಾದ ನೀವು ತಿಳಿದು ಸೇವೆ ಮಾಡ್ರಿ ಅಥವಾ ತಿಳಿಯದೇ ಸೇವೆ ಮಾಡ್ರಿ ಕೂಡ ಆಶೀರ್ವಾದ ಹಾಗೇ ಆಗ್ತದೆ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಅದಕ್ಕೆ ನೀವು ಬಂದು ಕುತ್ಕೊಳ್ಳೋದು ಕಲಿಬೇಕು, ಬಂದು ಕುತ್ಕೊಳ್ಳೋದು ಕಲಿಬೇಕು. ಚೆನ್ನಾಗಿ ಕುತ್ಕೊಳ್ಬೇಕು, ಸರಿಯಾಗಿ ಕುತ್ಕೊಳ್ಬೇಕು. ಬಾಯಿ, ಕಣ್ಣು, ಕಿವಿ, ನಾಲಿಗೆ ಎಲ್ಲ ಇಲ್ಲೇ ಇಟ್ಟು ಕುತ್ಕೊಳ್ಳುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ತೇವೆ. ಹಾಗಿಲ್ಲಿ ಈ ಮಹಾತ್ಮರ ಜನನ, ಸಿದ್ಧರಾಮ ಶಿವಯೋಗಿ ಜನಿಸಿದ್ದಾನೆ ಸುಗ್ಗಲಾದೇವಿ ಮತ್ತು ಮುದ್ದುಗೌಡರ ಮನೆಯಲ್ಲಿ. ಬೋರ್ಡಿಯ ಮುದ್ದುಗೌಡರ ಕುಟುಂಬದಲ್ಲಿ ಸಿದ್ಧರಾಮ, ಅವನಿಗೆ ಧೂಳಯ್ಯ, ಧೂಳಿ ಮಾಕಾಳ, ಸಿದ್ಧರಾಮ ಅಂತ ಕರೆದ್ರು. ಅಂತ ಸಿದ್ಧರಾಮ ಮಲ್ಲಯ್ಯ ಬಂದಿದ್ದಾನೆ ಹೊಲಕ್ಕೆ. ಎಲ್ಲಿಗೆ ಬಂದು ಗೊತ್ತಾಯ್ತು ಕತೆ? ಮಲ್ಲಯ್ಯ ಒಬ್ಬ ಜಂಗಮ ವೇಷಧಾರಿಯಾಗಿ ಬಂದು, ನಮ್ಮ ಊರು ಶ್ರೀಶೈಲ, ನನ್ನ ಹೆಸರು ಮಲ್ಲಯ್ಯ, ನಾನಿರುವ ಕ್ಷೇತ್ರ ಶ್ರೀಶೈಲ ಅಂತ ಹೇಳಿ ಅಲ್ಲಿ ಆ ಕಾಳನ್ನ, ಎಳೆಗಾಳನ್ನು ತಿಂದು ಹಸಿವೆಯಾಗಿದೆ, ಅನ್ನ ಮೊಸರು ತರಲಿಕ್ಕೆ ಮನೆಗೆ ಹೋಗಿರ್ತಾನೆ. ಬರುವಷ್ಟರಲ್ಲಿ ಮಲ್ಲಯ್ಯ ಇರುವುದಿಲ್ಲ. ಮಲ್ಲಿಗೆ ಇಲ್ಲ ಅಂತೇಳಿ ಗಾಬರಿಯಿಂದ ಆ ಕಡೆ ಈ ಕಡೆ ಎಲ್ಲ ಕಡೆ ಹಳ್ಳ ಕೊಳ್ಳ ದಿನ್ನಿ ಎಲ್ಲ ಕಡೆ ಹುಡುಕ್ತಾನೆ. ಮಲ್ಲಯ್ಯ ಮಲ್ಲಯ್ಯ ಅಂತ ಕರಿತಾ ಇರ್ತಾನೆ. ಆದರೂ ಮಲ್ಲಯ್ಯ ಸಿಗಲ್ಲ. ಏನಾಯ್ತು ಅಂತ ಹಿಂಗೆ ವಿಚಾರ ಮಾಡ್ತಿರ್ಬೇಕಾದ್ರೆ ಈ ಪುರುಷ ಜಾತ್ರೆ ಹೋಗುವಂಥವ್ರು ಮಲ್ಲಯ್ಯನಿಗೆ ಜಾತ್ರೆಯ ಕಂಬಿ ಮಲ್ಲಯ್ಯನ ತೆಗೆದುಕೊಂಡು ಯಾತ್ರಾರ್ಥಿಗಳು ಹೋಗ್ತಾ ಇರ್ತಾರೆ. ಮಲ್ಲಯ್ಯನ ಜಯಕಾರ ಹಾಕ್ಕೊಂಡು ಮಲ್ಲಯ್ಯನ ಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಬಾಲಕ ಸಿದ್ಧರಾಮ ಬಂದು ಕೇಳ್ತಾನೆ, ಏನಪ್ಪ ನೀವೆಲ್ಲ ಮಲ್ಲಯ್ಯ ಮಲ್ಲಯ್ಯ ಅಂತ ಇದ್ರಲ್ಲ, ಮಲ್ಲಯ್ಯ ನೋಡಿರೇನು ಅಂತ. ಇಲ್ಲಪ್ಪ ನಾವು ಮಲ್ಲಯ್ಯ ನೋಡಿಲ್ಲ, ಮಲ್ಲಯ್ಯ ಇರುವ ಕ್ಷೇತ್ರ ಶ್ರೀಶೈಲ, ಶ್ರೀಶೈಲದಲ್ಲಿ ಮಲ್ಲಯ್ಯನ ಕ್ಷೇತ್ರ ಇದೆ, ಅಲ್ಲಿ ಹೋಗ್ತಾ ಇದ್ದೇವೆ ತಂದಾಗ, ಆಯ್ತಪ್ಪ ನಾನು ನಿಮ್ಮ ಜೊತೆಗೆ ಬರ್ತೀನಿ, ಕರ್ಕೊಂಡು ಹೋಗ್ತೀರೇನು ಅಂತೀರಲ್ಲ. ಈಗ ಯಾರಿಲ್ಲ ಅಂದರೆ ಬದಾಮಿ ಜಾತ್ರೆಗೆ ಕರ್ಕೊಂಡು ಹೋಗ್ತೀರ ಅಂತ ಕೇಳಿದ್ರೆ ಬರಪ್ಪ ಅಂತಂತಾರೆ. ಹಾಗೆಲ್ಲಿ ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀರೇನು ಅಂತ ಕೇಳಿದಾಗ ಆಯಿತು ಕರ್ಕೊಂಡು ಹೋಗ್ತೀನಿ. ಸಣ್ಣವಾಗ್ತಲ್ಲ, ಹೆಂಗೆ ಬರ್ತೀವಿ? ಇಲ್ಲ ನಾ ಮಲ್ಲಯ್ಯ ನೋಡಬೇಕು, ನಾ ಬರ್ತೀನಿ. ಆಯಿತು ಅಂತ ಅವ್ರ ಜೊತೆಗೆ ಮಲ್ಲಯ್ಯನ ನೋಡೋಕ್ಕೆ ಶ್ರೀಶೈಲಕ್ಕೆ ಎಲ್ಲರ ಪಾದಯಾತ್ರಿಕರ ಜೊತೆಗೆ, ಪುರುಷ ಅಂತಾರೆ, ಪುರುಷ ಜಾತ್ರಿಕರ ಜೊತೆಗೆ ಇವನು ಹೋಗ್ತಾನೆ. ನನಗೆ ಗೊತ್ತದೆ, ಎಲ್ಲ ಹೋದರು ಪಾದಯಾತ್ರೆ, ಜೈಕಾರ ಹಾಕ್ಕೊಂಡು ನಾಮಸ್ಮರಣೆ ಮಾಡಿಕೊಂಡು ಅಲ್ಲಿ ಹೋಗ್ತಾರೆ. ಮುಂದೆ ಯಾತ್ರಾರ್ಥಿಗಳು ಏನು ಮಾಡ್ತಾರೆ, ಅವನ ಮಲ್ಲಯ್ಯ ಸಿದ್ಧರಾಮ ಕೇಳ್ತಾನೆ, ಮಲ್ಲಯ್ಯನ ತೋರಿಸಿರೋ ತಂದಾಗ ಹಿರಿಯರಿರ್ತಾರಲ್ಲ, ಹಿರಿಯರಿರ್ತಾರೆ ನೋಡಿ, ಇವನೇ ಮಲ್ಲಯ್ಯ ಇವನೇ ಅಂತ ಗರ್ಭಗುಡಿಯಲ್ಲಿರ್ತಕ್ಕಂಥ ಮಲ್ಲಯ್ಯ, ಮಲ್ಲಿನಾಥ, ಆ ಲಿಂಗ ರೂಪದಲ್ಲಿರ್ತಕ್ಕಂಥ ಮಲ್ಲಿನಾಥ ತೋರಿಸ್ತಾರೆ. ಆಗ ಸಿದ್ಧರಾಮ ಹೇಳ್ತಾನೆ, ಈ ಮಲ್ಲಯ್ಯ ನನಗೆ ಬೇಕಾಗಿಲ್ಲ, ನನಗೆ ಅವನು ನಿಜವಾದಂಥ ಮಲ್ಲಯ್ಯ ನನ್ನ ಹೊಲದಲ್ಲಿ ಭೇಟಿಯಾಗಿದ್ದ. ಹೇಗೆ ಭೇಟಿಯಾಗಿದ್ದಂದ್ರೆ ಚರ್ಮಾಂಬರ ಮೇಲೆ ಜಡೆ, ಚಂದ್ರ ಮತ್ತು ಗಂಗೆ, ತ್ರಿಶೂಲ, ಡಮರುಗ, ಪಾರ್ವತಿ ಇರ್ತಕ್ಕಂಥ ಶಿವ ಮಲ್ಲಯ್ಯನ ನೋಡಬೇಕು. ಆ ಮಲ್ಲಯ್ಯ ನೋಡಬೇಕು. ಈ ಗರ್ಭಗುಡಿಯಲ್ಲಿರ್ತಕ್ಕಂಥ ಮಲ್ಲಯ್ಯ ಲಿಂಗ ರೂಪದಲ್ಲಿ ಮಲ್ಲಯ್ಯ ನನಗೆ ಬೇಡ ಅಂತ ಈ ಹುಡುಗ ತಲೆ ಕೆಟ್ಟಿರ್ಬೇಕಂತ ಹಿರಿಯರು.
ನನ್ನ ಹೊಲದಲ್ಲಿ ನೋಡಿ ಮಲ್ಲಯ್ಯ ಈತ ಅಲ್ಲ ಅಂತ ಅವ್ರಿಗೆ ಬಿಟ್ಟ ಹುಡುಕಕ್ಕೆ ಶುರು ಮಾಡಿದ. ಶ್ರೀಶೈಲದಲ್ಲಿ ಎಲ್ಲ ಕಡೆ ಹುಡುಕಕ್ಕೆ ಶುರು ಮಾಡಿದ, ಸಿಗ್ತದೆ. ಹಲವದ ಅಯ್ಯ ಅಯ್ಯ ಎಂದು ಒರಳುತ್ತಲಿದ್ದೇನು, ಅಯ್ಯ ಅಯ್ಯ ಎಂದು ಒದರುತ್ತಲಿದ್ದೆ, ಓ ಎನ್ನಲಾಗದೆ ದೇವ. ಹೀಗೆ ಆ ಮಲ್ಲಯ್ಯನನ್ನ ಹುಡುಕ್ತಾನೆ ಎಲ್ಲಿ ಸಿಗಲ್ಲ. ಸಿಗಲಾರದ ಸಮಯದಲ್ಲಿ ಬೇಜಾರಾಗ್ತದೆ. ನಂಬಿ ಕರೆದಡೆ ಓ ಎನ್ನನೇ ಶಿವನು. ನಂಬಬೇಕಂತ ನಂಬದೆ ಮೆಚ್ಚದೆ ನೆಚ್ಚದೆ ಬರಿದೆ ಕರೆವರ ಅಂಬಲನಲ್ಲ ನಮ್ಮ ರಾಮನಾಥ. ನಂಬಿ ಕರಿಬೇಕಂತ ನಂಬಿಕೆ ಮುಖ್ಯ ಇದೆ. ನಂಬಿಕೆಯಿಂದ ಏನೆಲ್ಲ ಸಾಧಿಸಬಹುದು ಅನ್ನುವಂಥದ್ದನ್ನು ಇವತ್ತು ನಾವು ವಿಚಾರ ಮಾಡ್ರಿ. ಎಲ್ಲೋ ಹೇಳ್ತೀನಿ ನಿಮಗೆ. ಹಿಂಗೆ ಒಂದು ವಿಚಾರ ಹೇಳ್ತೀನಿ. ಎಲ್ಲ ಮದುವೆ ಆದವ್ರು ಇದ್ರಲ್ಲ, ಹೆಂಡ್ತಿ ಗಂಡ ಹೆಂಡ್ತಿ ಮಾತಾಡ್ತಿದ್ರಂತ ಕೇಳ್ರಿ, ಭಾಳ ಮಜಾ ಅದಲ್ಲಿ. ನಂಬಿಕೆ ಎಷ್ಟದ, ಧೈರ್ಯ ಅದ್ರ ಜೊತೆಗೆ. ಗಂಡ ಹೆಂಡ್ತಿ, ಆಕೆ ಹೆಂಡ್ತಿ ಗಂಡ ಮಾತಾಡ್ತಾ ಇದ್ರು. ಆ ಹೆಂಡ್ತಿ ಅಂತಾಳ, ನನಗೆ ನೋಡಕ್ಕೆ ಬಂದಾಗ, ನನಗೆ ಮೊದಲು ನೋಡಕ್ಕೆ ಬಂದಾಗ ಎಷ್ಟು ಬಂದಿರಿ? 200 ಜನ ಬಂದಿರಿ. ಎಷ್ಟು ಜನ ಬಂದಿರಿ ನೋಡಕ್ಕೆ ಬಂದಾಗ? 200 ಜನ. ಮತ್ತು ಗಟ್ಟಿ ಮಾಡಕ್ಕೆ ಬಂದಾಗ ಅವಾಗೊಂದು 200 ಬಂದ್ರಿ. ಟೋಪಿ ಟೋಲ್ ಮಾಡ್ಬೇಕಲ್ಲ ಗಟ್ಟಿ ಮಾಡಿದಾಗ, ಅವಾಗ ಒಂದು 200 ಜನ ಬಂದಿರಿ. ಮತ್ತು ಮದುವೆ ಸಮಯದಲ್ಲಿ ಒಂದು 2000 ಜನ ಬಂದಿರಿ. ನೀ ನನಗೆ ನೋಡಾಕ, ನನ್ನ ಮದುವೆ ಆಗಕ್ಕ, ನಮ್ಮ ಮನೆಗೆ ಬರ್ಬೇಕಾದ್ರೆ 100, 200, 1000 ಜನ ಬಂದಿರಿ. ಆದ್ರೆ ನಾ ಒಬ್ಬಳೇ ಬಂದಿ ನೋಡ್ತ. ನಿಮ್ಮ ಮನೆಗೆ ನಾನು ಒಬ್ಬಳೇ ಬಂದಿದ್ರೆ ಅಂದ್ರಲ್ಲಿ 2 ರೀತಿ ಅರ್ಥ ಇದೆ. ಇವಳಲ್ಲಿ ಧೈರ್ಯ ಒಂದಾದರೆ ಆಕೆ ಇಟ್ಟಿರ್ತಕ್ಕಂಥ ನಂಬಿಕೆ, ಗಂಡನ ಮೇಲೆ ನಂಬಿಕೆ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಮನುಜ ಆ ಉಡದ ಆವಿಂಗೆ ಉಣ್ಣದ ಕರು ಬಿಟ್ಟಂತೆ. ಮೊದಲೇ ಬರಡು ಹಸು, ಅದಕ್ಕೆ ಆ ಕರು ಬಿಟ್ಟರೆ ಹಾಲು ಕೊಡ್ತಿತ್ತೇನು? ಇಲ್ಲ. ನಂಬಿಕೆಯನ್ನು ಮುಖ್ಯ ಇದೆ. ನಂಬಲೆ ಮನುವೆ ಶಂಭುನ ಅಂತ ಹೇಳಿದ್ರು. ಹಾಗೆ ಮಲ್ಲಯ್ಯನ ನಂಬಿ ಎಲ್ಲ ಕಡೆ ಹುಡ್ತಾ ಇದೆ. ನನ್ನ ಹೊಲದಲ್ಲಿರ್ತಕ್ಕಂಥ ಅವನಿಗಾಗಿ ಮೊಸರನ್ನ ಬುತ್ತಿಯನ್ನು ತಂದಿದ್ದೇನೆ, ಅರ್ಪಿಸಬೇಕು, ಮಲ್ಲಯ್ಯನ ಅರ್ಪಿಸ್ಬೇಕನ್ನುವಂಥ ಛಲ ಇತ್ತು ನನಗೆ. ಅಂಥ ಛಲವನ್ನು ಉಳ್ಳಂಥ ಆ ಸಿದ್ದರಾಮ ಹುಡುಕ್ತಾನೆ. ನಿಮಗೆಲ್ಲ ಗೊತ್ತಿದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಚರಿತ್ರೆ ಕೇಳಿರಲಿಲ್ಲ ಬಿಟ್ಟ ನಾನೇ ಹೇಳಿದಂಗಿದ್ದೆ. ಒಂದ್ಸಲ ಹೇಳೋದು ತಿಳಿತಿತ್ತಮ್ಮ ನನಗೆ. ನಮ್ಮ ಊರಲ್ಲಿ ಗೋಲ್ಗುಮಟ ಅಲ್ಲ, ಯಾಕಂದ್ರೆ ವಿಜಯಪುರ ಸೈಡ್ದವ್ರಿಗೆಲ್ಲ 7 ಸಲ ಹೇಳ್ಬೇಕಂತ್ರಿ. ನಾವೊಬ್ರಿಗೆ ಪ್ರಶ್ನೆ ಮಾಡಿದ, ನಿಮ್ಮ ಊರಾಗೆ ಕಟ್ಟಾರಲ್ಲ, ಎಲ್ಲ ಕಡೆ ಬಿಟ್ಟು ಎಲ್ಲ ಜಿಲ್ಲೆಗೆ ಬಿಟ್ಟು ನಿಮ್ಮ ಊರಾಗ ಯಾಕೆ ಗೋಲ್ಗುಮಟ ಕಟ್ಟಾರ ಅಂತ ಕೇಳಿದ್ರೆ ನಮ್ಮ ಜನರಿಗೆ 1 ಸಲ ಹೇಳಿದ್ರೆ ಅರ್ಥ ಆಗಲ್ರಿ, 7 ಸಲ ಹೇಳಬೇಕಂತ. ಅದಕ್ಕೆ ಗೋಲ್ಗುಂಡ್ ಕಟ್ಟಿದ್ದು ವಿಜಯಪುರ ಜಿಲ್ಲೆ ಅಲ್ರಿ. ನೀವು ವಿಜಯಪುರ ಜಿಲ್ಲೆಯಲ್ಲಿ ಇದ್ದಿರಿ ಮೊದಲ, ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದಿರಿ. 7 ಸಲ ಹೇಳ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದೇ ಸಲ ಹೇಳ್ಸ್ಕೋಬೇಕು. ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಒಬ್ಬ ಭಕ್ತ ಪ್ರಸಾದಕ್ಕೆ ಹೇಳಿರ್ತಾರೆ. ಪ್ರಸಾದಕ್ಕೆ ಹೇಳಿದಾಗ ಅದು ಏನೋ ಒಂದು ಊರಲ್ಲಿ ತೊಂದರೆ ಆಗಿ ಜಗಳ ಆಗಿ ಊರು ಬಿಟ್ಟು ಸ್ವಲ್ಪ ಹೊಲ್ದಾಗು ಅಲ್ಲೆಲ್ಲಿ ಇರ್ತಾರೆ. ಒಂದು ವಾರಗಟ್ಲೆ ಜಗಳ ಆಗಿರ್ತದ. ನಂಬಿ ಅಣ್ಣ ಅಂತ ಶಿಷ್ಯ ಸಿದ್ಧಲಿಂಗನಿಗೆ ಪ್ರಸಾದ ಕೇಳಿರ್ತಾನೆ, ನಮ್ಮನೆಗೆ ಇವತ್ತು ಭಿನ್ನಕ್ಕೆ ಬರಬೇಕು ಅಂತ. ಆಯಿತು, ಭಿನ್ನ ರೆಡಿ ಮಾಡ್ತೀನಿ, ತಯಾರು ಮಾಡುವಷ್ಟರಲ್ಲಿ ಅಡುಗೆ ಎಲ್ಲ ತಯಾರು ಮಾಡುವಷ್ಟು ಮಾಡ್ತೀವಿ, ಮಾಡಿ ನಿಮ್ಗೆ ಕರೆಕ್ಟ್ ಬರ್ತೀವಿ. ಅಲ್ಲಿವರೆಗೆ ಈ ಊರೊಳಗಿರ್ತಕ್ಕಂಥ ಕೈದೋಟದಲ್ಲಿ ನೀವೇನು ಮಾಡ್ರಿ, ಇಲ್ಲೇ ಕುತ್ಕೊಳ್ರಿ ಅಂತ ಹೇಳಿ ನಂಬಿ ಅಣ್ಣ ಹೋಗ್ತಾನೆ. ನಂಬಿ ಅಣ್ಣ ಮನೆಗೆ ಹೋಗಿ ಹೆಂಡತಿಗೆ ಹೇಳ್ತಾನೆ, ಇವತ್ತು ಸಿದ್ಧಲಿಂಗನಿಗೆ ಪ್ರಸಾದಕ್ಕೆ ಹೇಳಿದ್ದೀನಿ ಅಡುಗೆ ಮಾಡುವಂತ. ನೋಡ್ರಿ ಮಾತರ ಲೀಲೆ
ನಂಬಿಕೆ ಮುಖ್ಯ. ಇದು ಹೇಳ್ತಾ ಇದ್ದೀನಿ ನಿಮಗೆ. ಆ ನಂಬಿಯಣ್ಣ ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೇಳಿದ್ದಾನೆ. ಅಷ್ಟರಲ್ಲಿ ಆ ಊರಲ್ಲಿ ಜಗಳ ಶುರು ಆಯ್ತು. ಉಚ್ಚ ಕುಲದವರು ನೀಚ ಕುಲದವರು ಇದ್ದೇ ಇರ್ತಾರೆ, ಆಗಿನಲ್ಲಿ ಎಲ್ಲರೂ ಜಗಳ ಪ್ರಾರಂಭ ಆಯ್ತು. ಜಗಳದಿಂದ ಏನ್ ಮಾಡ್ತಾರೆ, ಸ್ವಲ್ಪ ಎಲ್ಲ ಅಲ್ಲೋಲ ಕಲ್ಲೋಲ ಊರಲ್ಲಿ ಎಲ್ಲ ಗಲಾಟೆ ಆಗ್ತದ. ಇದಕ್ಕಿಂತ ಪೂರ್ವದಲ್ಲಿ ಸಿದ್ಧಲಿಂಗ ಅವನು ಪ್ರಸಾದ ಮಾಡಿ ಕರೆಯೋಕ್ಕೆ ಇನ್ನ ಲೇಟ್ ಆಗ್ತದ. ಅಲ್ಲಿವರೆಗೆ ನಾವು ಧ್ಯಾನದಲ್ಲಿ ಕುತ್ಕೋಬೇಕು, ಧ್ಯಾನದಲ್ಲಿ ಕುತ್ಕೊಳ್ಬೇಕು ಅಂತ ಕುತ್ಕೊಂಡ್ರು. ಕುತ್ಕೊಂಡು ಇವ್ರು ಧ್ಯಾನ ಕುತ್ಕೊಂಡಿದ್ದಾರೆ. ಅಲ್ಲಿ ಜಗಳ ಶುರು ಆಯಿತು. ಜನ ಎಲ್ಲ ಅಲ್ಲೋಲ ಕಲ್ಲೋಲವಾಗಿ ಊರು ಬಿಟ್ಟು ಎಲ್ಲೆಲ್ಲೋ ಬೇರೆ ಕಡೆ ಸೇರ್ಕೊಂತಾರೆ. ಒಂದು 15 ದಿವಸ ಆದ್ಮೇಲೆ ಮತ್ತೆ ಶಾಂತ ಸ್ಥಿತಿಗೆ ಬಂದಾಗ ಮತ್ತೆ ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದಿರ್ತಾರೆ. ಆದ್ರೆ ನಂಬಿ ಎಣ್ಣೆನ ಹಸು ಇರ್ತದಲ್ಲ, ಆಕಳದಲ್ಲ, ಅದು ಆಕಳ ಏನು ಮಾಡ್ತೈತಿ, ಮೈಯಾಕೆ ಬಿಟ್ಟಿರ್ತಾರೆ. ಮನೆಗೆ ಬಂದ್ಮೇಲೆ ಹಾಲೇ ಕೊಡುವುದಿಲ್ಲ ನಂಬಿ ಎಣ್ಣೆನ ಆಕಳ. ಆ ದನ ಕಾಯುವಂತ ಹುಡುಗನಿಗೆ ಕೇಳ್ತಾನೆ, ಇಲ್ಲಪ್ಪ ಎಲ್ಲ ಆಕಳುಗಳನ್ನ ತೆಗೆದುಕೊಂಡು ಹೋಗ್ತಿ, ನನ್ನ ಆಕಳ ಮನೆಗೆ ಬರ್ತೈತಿ, ಹಾಲೇ ಕೊಡಂಗಿಲ್ವಲ್ಲ, ನೀ ಏನಾದರೂ ಕದ್ದು ಅಲ್ಲೇ ಹಾಲು ಕರಿತಾ ಇದ್ಯೋ, ಹಾಲು ಕುಡಿತಾ ಇದ್ಯೋ ಅಂತ ಕೇಳಿದಾಗ, ಇಲ್ಲ ಯಜಮಾನ್ರೆ ನಾ ಹಾಲು ಕೊಡಂಗಿಲ್ಲ, ಮೈಸೂರಷ್ಟು ಕೆಲಸ, ಹಾಲಿ ನನಗೆ ಗೊತ್ತಿಲ್ಲ ಅಂತಂದಾಗ ಒಂದು ಸಲ ನಂಬಿಯಣ್ಣ ಆಕಳ ತಗೊಂಡು, ಈ ಆಕಳ ದನಗಾಯಿ ತಗೊಂಡು ಹೋಗ್ತಾ ಇರ್ತಾನೆ. ಕಾವಲ್ಗಾರ ಹಿಂದಿಂದೆ ಮರಿಯಾಗಿ ನಿಂತ್ಕೊಂಡು ನೋಡ್ಲಿಕ್ಕೆ ಬಂದಿರ್ತಾನೆ. ಆ ಆಕಳ ಎಲ್ಲ ಮಾಡ್ತಾ ಇರ್ತಂದ್ರೆ ಮೈಕೊಂಡು ಬಂದದು. ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ತಪಸ್ಸಿಗೆ ಕೂತಿದ್ದಲ್ಲ, ಬಿನ್ನಕ್ಕೆ ಅವಾಗ 15, 20, 30 ಒಂದು ತಿಂಗಳಾಗಿತ್ತು ಒಂದು ಅಷ್ಟರಲ್ಲಿ ಕೂತಿದ್ದ. ಹುತ್ತು ಬೆಳೆದು ಹೋಗಿತ್ತು. ಹುತ್ತದ ಮೇಲೆ ಹಾಲು ಸುರಿತಾ ಇತ್ತಂತ ತನ್ನಷ್ಟಕ್ಕೆ ತಾನೇ ಆಕಳು ಬಂದು. ಆಗ ನಂಬಿಯನ್ನು ಮರೆ ನಿಂತ್ಕೊಂಡು ನೋಡ್ತಾ ಇರ್ತಾನಲ್ಲ, ಏನೋ ಇರ್ಬೋದು, ನನ್ನ ಆಕಳಲ್ಲಿ ಹುತ್ತದ ಮೇಲೆ ಹಾಲು ಸುರಿತಾ ಇದೆ, ಅದಕ್ಕೆ ನನಗೆ ಮನೆಯಾಗ ಹಾಲು ಕೊಡ್ತಾ ಇಲ್ಲ, ಒಳಗೆ ಏನಿರ್ಬೋದು ಅಂತ ಸಮೀಪ ಬಂದು ನೋಡ್ತಾನೆ. ಶಬ್ದ ಕೇಳ್ತಾನೆ. ಒಳಗಿಂದ ಮಹಾಮಂತ್ರದ ಆವಾಜ ಬರ್ತದೆ, ಮಂತ್ರದ ಶಬ್ದ ಕೇಳ್ತದೆ. ಆಗ ಅವನಿಗೆ ನೆನಪು ಬರ್ತೈತೆ, ಒಂದು ತಿಂಗಳ ಹಿಂದೆ ನಾನು ಸಿದ್ಧಲಿಂಗಿಗೆ ಪ್ರಸಾದಕ್ಕೆ ಹೇಳಿದ್ದ, ನಾ ಮರ್ತು ಎಂಥ ತಪ್ಪು ಮಾಡಿದಲ್ಲ ಅಂತ ವಿಚಾರ ಮಾಡಿ ಊರಿಗೆಲ್ಲ ಡಂಗ್ರ ಸಾರಿಯನ್ನು ತಂದು ಮನೆಗೆ ಹಸುಗಳು ಇಟ್ಟಿದವ, ಆಕಳ ಹಾಲೆಲ್ಲ ತರಬೇಕು. ಇಲ್ಲಿ ಸಿದ್ಧಲಿಂಗ ತಪಸ್ಸಿಗೆ ಕೂತಿದ್ದಾನೆ, ಅದನ್ನು ಕರಗಿಸ್ಬೇಕು, ಹಾಲನ್ನು ಹಾಕಿ ಕರಗಿಸ್ಬೇಕು ಅಂತ ಹೇಳಿದಾಗ ಹಾಲನ್ನು ತಂದು ಕರಗಿಸ್ತಾರೆ. ಕರಗಿಸಿ ಅವಾಗ ನಂಬಿ ಎಣ್ಣೆ ಕೇಳ್ತಾನೆಪ್ಪ, ತಪ್ಪಾಯಿತು ಅಂತ ಕೇಳ್ಕೊಂಡು ಭಿನ್ನಕ್ಕೆ ನಡ್ರಿ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಭಿನ್ನಕ್ಕೆ ಅಂತಾರೆ, ಹೊಸ ಅಡುಗೆ ಮಾಡಕ್ಕೆ ಶುರು ಮಾಡ್ತಾರೆ, ತಾಜಾ ಪ್ರಸಾದ ಮಾಡಕ್ಕೆ ಶುರು ಮಾಡ್ತಾರೆ. ಆದರೆ ಹೇಳ್ತಾರೆ ಸಿದ್ಧಲಿಂಗ, ನನಗಾಗಿ ಒಂದು ತಿಂಗಳ ಹಿಂದೆ ಏನು ಮಾಡಿದ್ರಲ್ಲ, ಅಟ್ಟದ ಮೇಲೆ ಇಟ್ಟಿದ್ರು ಮಾಡಿ ಅಡುಗೆ ಮಾಡಿ, ಅಟ್ಟದ ಮೇಲೆ ಒಂದು ತಿಂಗಳ ಹಿಂದೆ ಮಾಡಿ ಇಟ್ಟಿರಲ್ಲ, ಅದೇ ತಗೊಳ್ರಿ, ನನಗಾಗಿ ಮಾಡಿದಂಥ ಪ್ರಸಾದ ಇದೆಲ್ಲ ತಗೊಳ್ರಿ ಅಂತ ತಗೊಂಡು ಇನ್ನೂ ಈಗ ಮಾಡಿದ ಹಾಗೆ ಬಿಸಿ ಆದಂಥ ಅಡುಗೆ ಇತ್ತಂತೆ, ಬಿಸಿ ಆಗಿ ಇನ್ನೂ ಆಗಿದ್ದಿಲ್ಲಂತ. ಹಾಗೆ ಅವರ ಶಕ್ತಿ ನಂಬಿಯಣ್ಣ ಅಂತ ಅದಕ್ಕೆ ಬಂದಿರ್ತದೆ. ಹಾಗೆ ನಂಬಿಕೆಯ ಮುಖ್ಯ ಇದೆ. ಇಲ್ಲಿ ಮೊಸರನ್ನು ತೆಗೆದುಕೊಂಡು ಮಲ್ಲಯ್ಯ ಉಣಿಸಬೇಕನ್ನುವಂಥ ಛಲಬೇಕು ಶರಣಂಗೆ ಪರ ಸತಿಯನೊಲ್ಲೆ ನಂಬ, ಛಲಬೇಕು ಶರಣಂಗೆ ಪರ ಧನವನೊಲ್ಲೆ ನಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲವಿಲ್ಲದವರೇ ಅಂತ ಮೆಚ್ಚುವನು ಕೂಡಲ ಸಂಗಮ ದೇವ. ಛಲ ಇರಬೇಕು, ಹಠ ಇರಬೇಕು, ಏನಾದರೂ ಸಾಧಿಸಬೇಕನ್ನುವಂಥ ಛಲ ಇರಬೇಕು, ಹಠ ಇರಬೇಕು. ನಿಮ್ಮಲ್ಲಿ ಯಾವುದೂ ಇಲ್ಲ. ಸರಿಯಾಗಿ 8 ಗಂಟೆಗೆ 7:15 ಸಂಗೀತ 7:30 ಬರ್ತಾರೆ. ನಾವು 8 ಗಂಟೆಗೆ ಶುರು ಆಗ್ತದೆ ಅಂತಿಲ್ಲ. ಹೆಂಗೆ ಮಂಗಳಾರತಿ ಸಮೀಪ ಬರ್ತದೋ, ಹೆಂಗೆ 9 ಗಂಟೆ ಸಮೀಪ ಆಗ್ತದೋ, ಹಂಗೆ ನಿಮ್ಮ ಕಡೆ ಇಲ್ಲ, ನಮ್ಮ ಕಡೆ ಇರ್ತದೆ. ಸರಿಯಾಗಿ ಬಂದು ಸರಿಯಾಗಿ ಸಮಯಕ್ಕೆ ಮತ್ತು ಬೈದ್ರೆ ಮತ್ತೆ ಬೇಯ್ತಾರೆ ಅಜ್ಜರಂತೆ ಮತ್ತೆ ಬೈಯಲ್ಲ. ನಾವು ಪ್ರೀತಿಯಿಂದ ಹೇಳ್ತೇವೆ. ಯಾಕಂದರೆ ಮೊದಲ ಶರಣರು ಮಹಾತ್ಮರು ಅಯ್ಯ ಅಂತ ಕರೆದ್ರು, ಅಯ್ಯ ಅಂತ ಕರೆದ್ರು, ಅಪ್ಪ ಅಂತ ಕರೆದ್ರು, ಅಣ್ಣ ಅಂತ ಕರೆದ್ರು, ಮತ್ತು ಹುಚ್ಚ ಅಂತ ಕರೆದ್ರು, ಮೊರುಳೆ ಅಂತ ಕರೆದ್ರು, ಕೊನೆ ನಾಯಿ ಅಂತ ಕರೆದ್ರು, ಕತ್ತಿ ಅಂತ ಕರೆದ್ರು. ಮೊದಲ ಅಯ್ಯ ಅಪ್ಪ ಅಣ್ಣ ತಮ್ಮ ಎಲ್ಲ ಕರೆದಿರ್ತಾರೆ. ಮೊದಲು ಇದೆಲ್ಲ ಮತ್ತು ಮುಂದೆ ಕೋಡಿ, ಹುಚ್ಚ, ನಾಯಿ, ಕೋತಿ, ಕತ್ತಿ ಅಂತ ಕರೆದ್ರು. ಕೊನೆಗೆ ಇಷ್ಟೆಲ್ಲ ಕೇಳಿಲ್ಲದ್ರೆ ಏನು ಮಾಡಬೇಕು? ಬೈಯಬೇಕಾಗ್ತದೆ. ಅದಕ್ಕೆ ಮಹಾತ್ಮರ
ಪ್ರವಚನ ಪುರಾಣ ಲೀಲೆಗಳದಾವಲ್ಲ ಅದರ ಶಕ್ತಿ ಇದೆ. ಅಂಥ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾಗಿತ್ತಂದ್ರೆ ಒಂದು ಹಾಡಿನ ನಂತರ ನೋಡೋಣ. ಗುರುವಿನ ಸ್ಮರಣೆಯನ್ನ ದೇವನ ಸ್ಮರಣೆಯನ್ನ ಮರಿಬೇಡಪ್ಪ, ಮಾಡು ನಿತ್ಯ. ಶರೀರ ಹೋಗ್ತದ ಬರ್ತದ, ಶರೀರ ಹೋಗ್ತೈತಿ ಬರ್ತೈತಿ, ಆದರೆ ಧ್ಯಾನ ಸ್ಮರಣೆ ಅವನ ಆಶೀರ್ವಾದ ಯಾವಾಗಲೂ ಇರುವಂಥದ್ದೈತಿ. ಅದಕ್ಕೆ ಮರಿಬೇಡಪ್ಪ ಮರುಳೆ. ಹೀಗಿಲ್ಲಿ ಆತನ ಸ್ಮರಣೆಯನ್ನ ಮಾಡುತ್ತ ಸಿದ್ಧರಾಮ ಇಡೀ ಶ್ರೀಶೈಲದ ತುಂಬೆಲ್ಲ ಹುಡುಕ್ತಾನೆ. ನಾನು ಹೋಗಿನಿ ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಹೆಸರು ಇರ್ತಾರೆ ಗೊತ್ತಿಲ್ಲ ನನಗೆ, ನೀವು ಹೋದವ್ರಿಗೆ ಗೊತ್ತಿರ್ತದೆ ಯಾವ್ಯಾವ ಗುಡ್ಡ ಅದಾವ, ಯಾವ್ಯಾವ ಕ್ಷೇತ್ರ ಅದಾವ, ಯಾವ್ಯಾವ ಸ್ಥಳಗಳದಾವ ಅಂತೇಳಿ. ಅಕ್ಕ ಮಹಾದೇವಿ ಇರುವುದು ಕದಳಿ ಬನ ಅಂತಾರ, ಕಮರಿ ಕೊಳ್ಳ ಅಂತಾರ, ಭೀಮನ ಕೊಳ್ಳ ಅಂತಾರ, ಏನೇನ ಅದಾವ ಸುತ್ತಮುತ್ತೆಲ್ಲ. ಅದೆಲ್ಲ ಕಡೆ ಹುಡುಕ್ತಾನೆ. ಹುಡುಕಿದ್ರೂ ಸಹ ಎಲ್ಲಿ ಸಿಗಲ್ಲ. ಎಲ್ಲಿ ಹಾನ ಪರಮಾತ್ಮ, ಎಲ್ಲಿ ಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿ ಹಾನ ಅಂತ ಹೇಳಿದ್ರು. ನಾವೆಲ್ಲ ಮಲ್ಲಯ್ಯನ ಹೊರಗೆ ಹುಡುಕ್ತೇವೆ, ವಿಶ್ವಾರಾಧ್ಯರನ್ನ ಹೊರ ಹುಡುಕ್ತೇವೆ. ಹೊರಗನ್ನ ನೋಡಿ ಒಳಗ ನಾವು ಬರಲ ಪ್ರಯತ್ನ ಮಾಡ್ಬೇಕು ವಿನಃ ನಾವು ಹೊರಗೆ ಉಳಿಯಾಗತ್ತೇವೆ. ಈಗ ದೇವಸ್ಥಾನ ಕಟ್ತೇವೆ, ಈಗ ವಿಶ್ವಾರಾಧ್ಯರನ್ನ ಸ್ಥಾಪನೆ ಮಾಡಿದ್ದೇವೆ. ಆ ವಿಶ್ವಾರಾಧ್ಯರ ಒಂದು ಮೂರ್ತಿಯ ರೂಪದಲ್ಲಿ ಅವನು ಮೂರ್ತ ಅಲ್ಲಿ ಮಾಡಿ ಆ ಅಮೂರ್ತವನ್ನ ನಮ್ಮ ಒಳಗೆ ನಾವು ತಂದುಕೊಂಡು ಧ್ಯಾನ ಮಾಡ್ತಾ ಇದ್ದರೆ ನಾವು ಶರಣಸ್ಥಳ ನಂತರ ಬರ್ತೈತಲ್ಲ ಐಕ್ಯ ಸ್ಥಳ, ಆ ಸ್ಥಳಕ್ಕೆ ಹೋಗ್ತೇವೆ. ನಮಗೆ ಗುರುಗಳು ಲಿಂಗವನ್ನ ಕೊಟ್ಟು ದಿನನಿತ್ಯ ಲಿಂಗ ಪೂಜೆಯನ್ನು ಮಾಡಪ್ಪ ಅಂತ ಹೇಳಿರ್ತಾರೆ. ಅದಕ್ಕೆ ಎಲ್ಲರೂ ಮಾಡ್ತಾರಂತ ನಾವು ಮಾಡೋದಲ್ಲ, ಅವರು ಮಾಡ್ತಾರೆ ನಾವು ಮಾಡೋದು. ಅವರು ಇವತ್ತು ಹಚ್ತಾರೆ ನಾವು ಇವತ್ತು ಹಚ್ಚೋದು, ಅವರು ಗಂಟೆ ಬರೆಸ್ತಾರೆ ನಾವು ಗಂಟೆ ಬರೆಸೋದು. ಆ ತತ್ವಗಳನ್ನು ಒಳಗೊಂದಿಷ್ಟು ಅಳವಡಿಸ್ಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಹಿರಿಯರು ಪೂರ್ವಿಕರು ಮಾಡಿದ್ದಾರೆ. ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರು ಸುಮ್ಮನೆ ಎಲ್ಲ ಮಾಡಿಲ್ಲದು. ಈ ಲಿಂಗವನ್ನು ಇಟ್ಕೊಂಡು, ಈ ಅಂಗವನ್ನು ಇಟ್ಕೊಂಡು ಲಿಂಗ ಅಂಗವನ್ನ ಬೆರೆಯುವಗೋಸ್ಕರ ಸತ್ತಾಗ ನಾವು ಲಿಂಗಕ್ಕಾಗೋದು ಬೇಡ. ಈ ಲಿಂಗ ಈ ಅಂಗ ಒಂದಾಗಿ ಬಿಡ್ತಾರೆ ಜೀವನದಲ್ಲಿ. ನಿಜವಾದ ಲಿಂಗೈಕ್ಯ ನೋಡೋ ಅಂತ ಶರಣರು ಹೇಳ್ತಾರೆ. ಅದು ಅಂಗ ಲಿಂಗಗಳ ಸಾಮರಸ್ಯ. ನಾವು ಲಿಂಗಾಯತರು ಯಾವ ಜಾತಿಯವರು ಗೊತ್ತಿಲ್ಲ, ಸತ್ತಾಗೆಲ್ಲ ಲಿಂಗೈಕ್ಯ ಆಗ್ಯಾರ ಅಂತ ಹೇಳ್ತೀವಿ. ಒಂದು ದಿವಸ ಲಿಂಗ ಪೂಜೆ ಮಾಡಿಲ್ಲವ. ಶಿವ ಸಾಹಿತ್ಯ ಪಡೆದ್ರು ಅಂತ ಹೇಳ್ತೀವಿ, ಶಿವಲೋಕಕ್ಕೆ ಹೋದ್ರು ಅಂತ ಹೇಳ್ತೀವಿ. ಶಿವನ ಮಠನೇ ಊರಾಗದ, ಒಂದು ದಿವಸ ಶಿವನ ಮಠಕ್ಕೆ ಬಂದಿಲ್ಲವ. ಶಿವ ಲೋಕ ಹೆಂಗೆ ಹೋಗ್ತಾನವ? ಬಹಳ ಕಷ್ಟ. ಆದರೆ ಆ ತತ್ವವನ್ನು ಅಳವಡಿಸಿಕೊಂಡು ಒಂದಿಷ್ಟು ಆಚರಣೆ ತರಲಿಕ್ಕೆ ಪ್ರಯತ್ನ ಮಾಡಪ್ಪ ಅಂತ ಮರುಳೆ. ನೀ ಮರಿತಿರಬೇಡ. ಮಾನವ ಜನ್ಮ ದೊಡ್ಡದೈತಿ, ಶ್ರೇಷ್ಠ ಐತಿ, ನೀ ಮರಿಬೇಡಪ್ಪ. ಇದು ಕೊನೆ ಜನ್ಮ ಅದ, ಕೊನೆ ಜನ್ಮ ಅದ. ನೀ ಮರೆತು ಕೂಡಬೇಡ. ಹಾಗೆ ಮರೆತು ಕೂಡಬೇಡ ಅನ್ನುವಾಗೋಸ್ಕರ ಸಿದ್ಧರಾಮ ಜಾಗೃತನಾಗಿ ಮಲ್ಲಯ್ಯನ ನೋಡಬೇಕು ಅಂತ ಕಮರಿ ಕೊಳ್ಳ, ಅದಕ್ಕೆ ರುದ್ರಗಮ್ಮರಿ ಅಂತ ಬರೆದಾರಲ್ಲಿ. ನಾವೆಲ್ಲ ಕಮರಿ ಕೊಳ್ಳ ಅಂತ ಹೇಳ್ತೇವೆ. ರುದ್ರಗಮ್ಮರಿ ಅಂದ್ರೆ ರುದ್ರನಷ್ಟೇ ಆಳವಾಗಿರ್ತಕ್ಕಂಥ ಆ ಹೊಂಡ, ಅದು ಏನಂತಾರೆ ಗಾರಿ ಆಳ, ರುದ್ರಗಮ್ಮರಿ ಕಮರಿ ಕೊಳ್ಳ. ಅಲ್ಲಿ ಕೊನೆಗೆ ಎಲ್ಲ ಕಡೆ ನೋಡಿ ಕೊನೆಗೆ ಅಲ್ಲಿ ಬಂದು ನಿಂತಿರ್ತಾನೆ. ಇವತ್ತು ನಾವು ಕೆಲವರು ಶ್ರೀಶೈಲಕ್ಕೆ ಯಾತ್ರೆಗೆ ಹೋದವ್ರು ಅಂತಾರೆ, ನಾನು ನೋಡಿಲ್ಲ, ನಾವು ಮಲ್ಲಯ್ಯ ದರ್ಶನ ಮಾಡಿದೇವಿ, ಬಂದೇವಿ, ಅಷ್ಟೇ ಬರ್ತೇವೆ. ಅಲ್ಲಿ ಸಿದ್ಧರಾಮ ಹೆಜ್ಜೆ ಇಟ್ಟಿರುವಂಥ ಪಾದ ಇಟ್ಟಿರುವಂಥ ಸ್ಥಳ ಅದಂತ ನೋಡ್ಯಾರನ್ನ ಯಾರು ನಮ್ಗವ್ರಿಗೆ ಗೊತ್ತಿಲ್ಲ. ನೋಡಿ ಪಾದ ಇಟ್ಟಿದ್ದು ಸಿದ್ಧರಾಮ ಪಾದ ಇಟ್ಟಿದ್ದು ಅವನು ಚಿಕ್ಕ ವಯಸ್ಸಿನಾಗ ಒಂದು ಮಳ ಇರ್ಬೋದು, ಒಂದು ಗಿಣೆ ಇರ್ಬೋದು. ಈಗ ದೊಡ್ಡದೇ ಆಗೈತಿ. ಈಗ ನಾವು ಬೆಂಗಳೂರು ಹತ್ತಿರ ಮೇಕೆದಾಟು ಅಂತ ಐತಿ. ಯಾವಾಗ ಮೇಕೆದಾಟದ ಗೊತ್ತಿಲ್ಲ, ಅದು ಇನ್ನೊಂದ್ಸರಿ ಮೇಕೆದಾಟುನೇ ಐತಿ. ಹಾಗೆ ಸಿದ್ಧರಾಮ ಅಲ್ಲಿ ನಿಂತು
ಮಲ್ಲಯ್ಯನ ಸ್ಮರಣೆ ಮಾಡಿ ನೋಡಪ್ಪ, ಬಂದ್ರೆ ಸರಿ, ಇಲ್ಲಂದ್ರೆ ಇಲ್ಲಿ ಬಿದ್ದು ನನ್ನ ಪ್ರಾಣವನ್ನು ನಿನಗೆ ಕೊಡ್ತೀನಿ. ಯಾಕಂದ್ರೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ. ನಾನು ಹುಟ್ಟುದು ಸಾಯೋದು ಕೊಡ್ಲಿನೂ ನಿನ್ನ ಕೈಯದ, ತೆಲಿನೂ ನಿನ್ನ ಕೈಯಾಗ ಕೊಡ್ತೀನಿ, ಏನು ಮಾಡ್ತೀನಿ ಮಾಡು ಅಂತ ಕೊನೆ ನಿರ್ಧಾರಿತು. ಅಲ್ಲಿ ಕಮರಿಯ ಕೊಳ್ಳಿನ ಮೇಲೆ ನಿಂತದನ. ಇನ್ನೇನು ಎಲ್ಲ ಕಡೆ ಹುಡುಕ್ಯಾಡ್ದ ಸಿಗಲೇ ಇಲ್ಲ. ಕೊನೆಗೆ ಏನು ಮಾಡೋದು ಅದೇ ಅಲ್ಲ, ಶರಣಾಗತರಾದದ್ದು ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಹೇಳಿದ್ರು ಬಸವಣ್ಣವರು. ಯೋಗಕ್ಷೇಮವಾಹಾಮ್ಯ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಎಲ್ಲವನ್ನ ಸಮರ್ಪಣಾ ಭಾವನೆಯಿಂದ ಸಿದ್ಧರಾಮಂತಾನೆ, ಬಂದ್ರೆ ಸರಿ, ಇಲ್ಲ ಅಂತಂದ್ರೆ ನನ್ನ ಪ್ರಾಣವನ್ನ ಬಿಡ್ತೀನಿ ಅಂತ. ನೋಡಿ, ಪ್ರಾಣ ಬಿಡುವ ತನಕ ನಾವು ಭಗವಂತ ಪರೀಕ್ಷೆ ಮಾಡ್ತಾನಂತೆ. ಅರಿದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ. ಚಿನ್ನ ನೀವು ಅಕ್ಸಲರ ಮನೆಯೊಳಗಿಂದ ತಂದಿರ್ತೀರಿ ಆಭರಣ, ಅವ ಪ್ಯೂರ್ ಗೋಲ್ಡ್ ಅಂತ 22-24 ಕ್ಯಾರೆಟ್ ಅಂತ ಕೊಟ್ಟಿರ್ತಾನೆ. ಆದರೆ ಅದೇ ಬಂಗಾರ ಆಭರಣ ಅವನ ಹತ್ತಿರ ವಾಪಸ್ಸು ಹೋರಿ ತಗೊಂಡು, ನಿಮ್ಮಲ್ಲೇ ತಗೊಂಡಿವಿ ಅಂತೇಳಿ, ಆದರೆ ಅವನು ತಿಕ್ಕುದು ಮಾತ್ರ ಬಿಡಂಗಿಲ್ಲ. ತಿಕ್ತಾನೆ ಹಾಗೆ ತಗೋತಾನ. ಅವನ ಅಂಗಡಿಯಿಂದ ತಂದಿರ್ತೇವೆ, ಅಲ್ಲೇ ಹೋದ್ರೆ ಹಾಗೆ ಭಗವಂತ ತಿಕ್ತಾನೆ. ಉಜ್ಜಿ ನೋಡ್ತಾನಂತ, ಉಜ್ಜಿ ನೋಡ್ತಾನೆ. ತನುವನಲ್ಲಾಡಿಸಿ ನೋಡುವ, ಮನವನಲ್ಲಾಡಿಸಿ ನೋಡುವ, ಕಷ್ಟಪಟ್ಟು ನೋಡ್ತಾನೆ, ಪರೀಕ್ಷೆ ಮಾಡಿ ನೋಡ್ತಾನೆ. ಹಾಗೆ ಸಿದ್ಧರಾಮನಿಗೆ ಪರೀಕ್ಷೆ. ಚಿಕ್ಕ ವಯಸ್ಸಿನ 7-8 ವಯಸ್ಸಿನ ಹುಡುಗ ಪರಮಾತ್ಮನನ್ನು ನೋಡಬೇಕು, ಮಲ್ಲಯ್ಯನ ನೋಡಬೇಕು ಅಂತ ಶ್ರೀಶೈಲಕ್ಕೆ ಬಂದಿದ್ದಾನ. ಮಲ್ಲಯ್ಯ ಸಿಗಲಿಲ್ಲ. ಇನ್ನೇನು ಮಾಡಬೇಕು ಅಂತ ಆತ್ಮಾರ್ಪಣೆ ಮಾಡಬೇಕು ಅಂತ ಕಮರಿ ಕೊಳ್ಳ ಏರಿ ನೋಡಂತ ಅಂತ ನಮಸ್ಕಾರ ಮಾಡಿ ಸ್ಮರಣೆ ಮಾಡಿ ಹಾರಕ್ಕೆ ಹೋಗ್ತಾನ. ಹಾರ್ದ ಎಲ್ಲಿದ್ದ ಅಂತಂದ್ರೆ ಪರಮಾತ್ಮನ ಕೈ ಒಳಗವನಿದ್ದ. ಹಾರಿದ ಪರಮಾತ್ಮನ ಕೈ ಒಳಗವನಿದ್ದ. ಕಣ್ಣು ತೆಗೆದು ನೋಡ್ತಾನೆ, ನಾನು ಕೆಳಗೆ ಬಿದ್ದಿದ್ದೀನಿ ಅಂತಾನೆ. ಆದರೆ ಅವನು ಎಲ್ಲಿದ್ದಂದ್ರೆ ಪರಮಾತ್ಮನ ಕೈ ಒಳಗ ಆಡ್ತಾ ಇದ್ದ. ಸಿದ್ಧರಾಮ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಅಂತ ಪರಮಾತ್ಮ ಬಂದು ರಕ್ಷಣೆ ಮಾಡ್ತಾನೆ. ಯಪ್ಪ, ನಿನಗಾಗಿ ಎಷ್ಟಂತ ಹುಡುಕ್ಲಿ, ಎಲ್ಲ ಕಡೆ ಹುಡುಕದೆ ಸಿಗಲಿಲ್ಲ. ಇನ್ನಾದ್ರೆ ಸಿಕ್ಕಿಲ್ಲ, ನಾನು ಇಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತಾನವ. ಯಾರು? ಸಿದ್ಧರಾಮ ಮಲ್ಲಯ್ಯನ ಸಿಕ್ಕಿದಿ. ಈಗ ನಾನು ನಿನ್ನ ಬಿಟ್ಟು ಹೋಗಂಗಿಲ್ಲ, ನನ್ನನ್ನು ಬಿಟ್ಟು ನೀ ಹೋಗಂಗಿಲ್ಲ. ಯಾಕಂದ್ರೆ ಸಂಬಂಧ ಕೈಲಾಸದಲ್ಲಿ ಸಂಬಂಧ, ಕೈಲಾಸದಲ್ಲಿ ಇರ್ತಕ್ಕಂಥ ಆವಾಗಿಂದ ಸಂಬಂಧ ಇದೆ. ನಾನು ಇನ್ನು ಬಿಟ್ಟು ಹೋಗೋದಿಲ್ಲ ತಂದಾಗ ಪರಮಾತ್ಮ ಹೇಳ್ತಾನೆ, ಇಲ್ಲಪ್ಪ ನೀ ಬಂದ ಕೆಲಸ ಭಾಳ ಅದ. ಇಲ್ಲ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಅಂತಂದ್ರೆ ಎಲ್ಲ ಶರಣರು ಬಂದಿರ್ತಾರೆ. ಭಗವಂತ ಎಲ್ಲರನ್ನ ಸೃಷ್ಟಿ ಮಾಡಿದಂದ್ರೆ ಏನೋ ಒಂದು ಕಾರ್ಯ ಇದೆ, ಕೆಲಸ ಆಗಬೇಕಾಗಿದೆ. ಆ ಕೆಲಸ ನಿಮಿತ್ತವಾಗಿ ಕಳಿಸಿದ್ದಾನೆ. ಒಂದು ಸ್ವಲ್ಪ ದಿವಸ ಇರು, ಪರವಾಗಿಲ್ಲ. ಇಲ್ಲಿ ಮಲ್ಲಯ್ಯನ ನೋಡಕ್ಕೆ ಸಿದ್ಧರಾಮ ಹೋಗಿದ್ದಾನೆ. ಇಲ್ಲಿ ತಂದೆ ತಾಯಿಗಳು, ಮಗನನ್ನ ಕಾಣದಿರ್ತಕ್ಕಂಥ ತಂದೆ ತಾಯಿಗಳು, ಅವರು ಎಲ್ಲ ಕಡೆ ಹುಡುಕಕ್ಕೆ ಅವ್ರು ಶುರು ಮಾಡಿದ್ದಾರೆ. ಊರಾಗ ಹುಡುಕ್ಬೇಕಲ್ಲ, ಮಗ ಎಲ್ಲಿದ್ದಾನೆ, ದನ ತೊಗೊಂಡು ಹೋಗಿದ್ದಾನೆ, ಇನ್ನೂ ಬೆಳಗಿಂದ ಬಂದಿಲ್ಲ. 1 ದಿವಸ ಆಯಿತು, 2 ದಿವಸ ಆಯಿತು, ವಾರಗಟ್ಟಲೆ ಆಯಿತು. ಅಣ್ಣಾಗಿರ್ತಕ್ಕಂಥ ಬೊಮ್ಮಯ್ಯನು ಹುಡುಕ್ತಾನೆ. ತಂದೆ ತಾಯಿಗಳು ಹುಡುಕ್ತಾರೆ. ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಕೇಳ್ತಾರೆ. ಅಲ್ಲ, ನೀವು ಎಲ್ಲ ಹಿಂಗೆ ಕೇಳ್ತಿರಲ್ಲ, ಅವಾಗ ಫೋನ್ ಇರ್ಲಿಲ್ಲ ಬಿಡ್ರಿ, ಕೇಳ್ತಾರೆ ಎಲ್ಲ ಕಡೆ. ನಮ್ಮ ಹುಡುಗ ಬಂದಾನೇನ್ರಿ, ಕೇಳಿಸೋದು ಒಂದು ಸಿಕ್ಕಾನೇನ್ರಿ, ನೋಡಿರೇನ್ರಿ ಅಂತ ಅವ್ರ ಅವರಲ್ಲಿ ಹುಡುಕ್ತಾ ಇರ್ತಾರೆ. ಅವರು ಸಂಸಾರಗೋಸ್ಕರ, ತಮ್ಮ ಮನೆಯ ದೀಪ, ನಮ್ಮ ಮನೆಯ ಕುಡಿ ಸಿದ್ಧರಾಮನಿಗೋಸ್ಕರ ಹುಡುಕಿದ್ರೆ, ಸಿದ್ಧರಾಮ ಇಲ್ಲಿ ಹುಡುಕ್ತಾ ಇರೋದು ನೋಡಿ ವ್ಯತ್ಯಾಸ ಹೆಂಗಿದೆ. ಸಂಸಾರ ಮತ್ತು ಸನ್ಯಾಸ ಎರಡೂ ಅಲ್ಲಿ ಅರ್ಥ ಆಗ್ತಾ ಇದೆ. ಸಂಸಾರಿಕರು ತಮ್ಮ ಕುಡಿಯನ್ನು, ತಮ್ಮ ಅಂಶ ಪರಂಪರೆಯ ರಕ್ತ ಸಂಬಂಧವನ್ನು ಇಟ್ಕೊಂಡು ಅಲ್ಲಿ ಹುಡುಕ್ತಾ ಇದ್ರೆ, ಇಲ್ಲಿ ಮಲ್ಲಯ್ಯನ ಹುಡುಕಾಕಿ ಇವನು ಅಧ್ಯಾತ್ಮದ ಪರಮಾತ್ಮ ಶಿವನ ಸಂಬಂಧವನ್ನು ಕುರಿತು ಅವನು ಹುಡುಕ್ತಾ ಇದ್ದಾನೆ. ಯಾವಾಗಲೂ ಶಾಸ್ತ್ರ ಎರಡೂ ಕೂಡಿ ಇರ್ತೈತಿ, ಆದ್ರೆ ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಹಾಗಿಲ್ಲಿ ಮಲ್ಲಯ್ಯನ ಸಿಕ್ಕ, ಮಲ್ಲಯ್ಯನ ಆಶೀರ್ವಾದ ಪಡೆದ. ನಾ ಇರ್ತೀನಿ ಅಂತಂದಾಗ ಆ ಮಲ್ಲಯ್ಯ
ಕಾಲಭೈರವನನ್ನು ಕರೆದು ಮಲ್ಲಯ್ಯನಿಗೆ ಭೇಟಿ ಮಾಡಿಸಿ, ನೋಡಪ್ಪ ಭೈರವ, ಈ ಸಿದ್ದರಾಮನಿಗೆ ಎಲ್ಲ ಒಂದು ಈ ಕ್ಷೇತ್ರದ ಪರಿಚಯ ಮಾಡಿಸಿಕೊಡುವಂತ ಭೈರವನ ಜೊತೆಗೆ ಸಿದ್ದರಾಮ ಎಲ್ಲ ಕಡೆ ಕ್ಷೇತ್ರವನ್ನ, ಎಲ್ಲ ಅಲ್ಲಿರ್ತಕ್ಕಂಥ ಪುಣ್ಯ ನದಿಗಳು, ಪುಣ್ಯಕ್ಷೇತ್ರವನ್ನ, ದೇವಸ್ಥಾನಗಳನ್ನ ಎಲ್ಲವನ್ನು ಸುತ್ತಾಡಿ ನೋಡ್ತಾನೆ. ಕೊನೆಗೆ ಅವನನ್ನು ಕ್ಷೇತ್ರಕ್ಕೆ ಹೋಗಬೇಕಪ್ಪ, ಮರಳಿ ವಾಪಸ್ ಹೋಗ್ಬೇಕು ಅಂತ ವಾಪಸ್ ಕಳಿಸ್ತಾನೆ. ಕಳಿಸುವಾಗ ಬಹಳ ತಾಯಿ ಮಗುವಿನ ಸಂಬಂಧ. ನೀವೆಲ್ಲ ಮದುವೆ ಆಗಬೇಕಾದ್ರೆ ಎಲ್ಲ ಓದರ್ ಕೂತೀರಿ. ಮದುವೆ ಆಗಬೇಕಾದ್ರೆ, ಮದುವೆ ಮಾಡ್ಕೊಂಡು ಗಂಡನ ಮನೆ ಬರಬೇಕಾದ್ರೆ ಎಷ್ಟು ಹತ್ತೀರಿ ಅಲ್ವಾ? ಹತ್ತಿರಲ್ಲ. ಯಾಕೆ ಹತ್ತೀರಿ ಅಂತಂದ್ರೆ ಎಲ್ಲವನ್ನ ಸಂಬಂಧವನ್ನು ಬಿಟ್ಟು ಬರಬೇಕಲ್ಲಪ್ಪ. ಎಲ್ಲ ಸಂಬಂಧವನ್ನು ಬಿಟ್ಟು ಒಬ್ಬಳೇ ಅಲ್ಲಿ ಗಂಡನ ಮನೆಯಾಗ ಇರಬೇಕಲ್ಲ ಅಂತ ಭಾವನೆಯಿಂದ ಹತ್ತೀರಿ. ಹಾಗೆ ಇಲ್ಲಿ ಸಿದ್ದರಾಮ ಮಲ್ಲಯ್ಯನ ಬಿಟ್ಟು ಬರಬೇಕಾದ್ರೆ ದುಃಖದಿಂದ ಬಿಟ್ಟು ಬರ್ತಾನೆ. ಆದ್ರೆ ಅಂತಾನೆ, ನಿನ್ನ ಜೊತೆಗೆ ಇರ್ತೀನಿ, ನಿನ್ನ ಒಳಗೆ ಇರ್ತೀನಿ, ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗುವುದಿಲ್ಲ ಅಂತ. ನೀ ಎಲ್ಲಿ ಹೋಗ್ತೀಯೋ ಹೋಗು, ಸೊಲ್ಲಾಪುರಕ್ಕೆ ಹೋಗು, ಅಲ್ಲಿ ನಾನು ಬರ್ತೀನಿ ಅಂತ ಹೇಳಿದಾಗ, ಮೊದಲು ಅಲ್ಲಿ ಮಲ್ಲಯ್ಯ ಮತ್ತು ಸಿದ್ದರಾಮ ಭೇಟಿಯಾಗಿರುವ ಜಾಗ ಇದೆ. ಸಿದ್ದರಾಮೇಶ್ವರ ದೇವಸ್ಥಾನಕ್ಕಿಂತ ಪೂರ್ವದಲ್ಲಿ ಒಂದಲ್ಲಿ ಅದು ಯಾವುದೋ ಸರ್ಕಲ್ ಅಂತಾರೆ, ಆ ಸರ್ಕಲ್ದಲ್ಲಿ ದೇವಸ್ಥಾನ ಇದೆ. ಮಲ್ಲಯ್ಯ ಸಿದ್ದರಾಮ ಭೇಟಿಯಾಗಿರುವಂಥ ಸ್ಥಳ. ಅಲ್ಲಿ ಭೇಟಿ ಆಗ್ತಾರೆ. ಮುಂದೆ ತನ್ನ ಕಾರ್ಯವನ್ನು ಮಾಡುವಾಗೋಸ್ಕರ ಮಲ್ಲಯ್ಯನ ಆಶೀರ್ವಾದ ಸಿದ್ದರಾಮನಿಗೆ ಆಗಿದೆ. ಕರೆದಾಗ ಮಲ್ಲಯ್ಯ ಬರ್ತಾ ಇದ್ದಾನೆ, ಅವನ ಆಶೀರ್ವಾದ ನಡೀತಾ ಇದೆ. ಮುಂದೆ ಸಮಾಜ ಉದ್ಧಾರ ಆಗಬೇಕಲ್ಲ, ಸಮಾಜದಲ್ಲಿ ಧರ್ಮದ ಪ್ರಚಾರ ಆಗಬೇಕಲ್ಲ ಅಂತ ವಿಚಾರ ಮಾಡಿ ಮಲ್ಲಯ್ಯ ಪರಮಾತ್ಮನ ರೂಪದಲ್ಲಿರ್ತಕ್ಕಂಥ ಮಲ್ಲಯ್ಯ ಅಲ್ಲಿರ್ತಕ್ಕಂಥ ರಾಣಿಯ ಸ್ವಪ್ನದಲ್ಲಿ, ಚಾಮಲಾದೇವಿಯ ಸ್ವಪ್ನದಲ್ಲಿ ರಾಣಿ, ಆಗ ಆ ರಾಣಿಯ ಸ್ವಪ್ನದಲ್ಲಿ ಹೋಗಿ, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಶಿವಯೋಗಿ ಸಿದ್ದರಾಮನ ಜನನಾಗಿದೆಯಲ್ಲ, ಅವನ ಸಾಮಾನ್ಯ ವ್ಯಕ್ತಿ ಅಲ್ಲವ, ಶಿವಯೋಗಿ ಇದ್ದಾನೆ, ಅವನ ಕರ್ಮಯೋಗಿ ಇದ್ದಾನೆ, ಅವನಿಗೊಂದಿಷ್ಟು ಜಾಗ ಕೊಡು, ಒಂದಿಷ್ಟು ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ, ಕೆರೆಯನ್ನು ಕಟ್ಟಕ್ಕೆ ಒಂದಿಷ್ಟು ಜಾಗ ಮಾಡಿಕೊಡು ತಂದಾಗ, ಆಗಲಿ ಅಂತ ಕನಸ್ದಾಗ ಪರಮಾತ್ಮ ಹೇಳಿದ್ದನ್ನು ರಾಣಿ ಚಾಮಲಾದೇವಿ, ಸಿದ್ದರಾಮೇಶ್ವರ ಕೆರೆ ನೋಡ್ತೀವಲ್ಲ, ಅದು ರಾಣಿ ಚಾಮಲಾದೇವಿ ಕೊಟ್ಟಿರ್ತಕ್ಕಂಥ ಜಾಗ. ಅಲ್ಲಿ ಕೆರೆಯನ್ನು ಕಟ್ಟಿಸ್ತಾನೆ, ಗುಡಿಯನ್ನು ಕಟ್ಟಿಸ್ತಾನೆ. ಇಡೀ ಸುತ್ತಮುತ್ತ ಆ ಗುಡಿಯ ಸುತ್ತಮುತ್ತ ಲಿಂಗಗಳನ್ನು, ಊರಿನ ಸುತ್ತಮುತ್ತಲ 68 ಲಿಂಗಗಳನ್ನು ಸ್ಥಾಪನೆ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತೀವಿ. ಹೀಗೆ ಆ ಪರಮಾತ್ಮ ಅವನ ಆಶೀರ್ವಾದವನ್ನು ಪಡೆದು ಸಿದ್ದರಾಮ ತನ್ನ ಕಾರ್ಯವನ್ನು, ಅದಕ್ಕೆ ಇವತ್ತು ಹೇಳಿದ್ದು ಶ್ರೀಶೈಲದ ಮಹಿಮೆಯೇ ಕರುಣಾಭರಣ ಅಂತ. ಅವರ ವಚನದಲ್ಲಿ ಸಿದ್ದರಾಮನ ವಚನ ಇದು. ಶ್ರೀಶೈಲದ ಮಹಿಮೆಯದು ಕರುಣಾಭರಣ, ಶ್ರೀಶೈಲದ ಮಹಿಮೆಯದು ಬಹುವೈವರ್ಣ್ಯ, ಬಹಳಷ್ಟು ವರ್ಣನೆಯಿಂದ ಕೂಡಿರತಕ್ಕಂಥದ್ದು. ಶ್ರೀಶೈಲದ ಮಹಿಮೆಯದು, ಶ್ರೀಶೈಲದಲ್ಲಿ ನಿಮ್ಮ ಮಹಿಮೆ ಮೂರು ಲೋಕದಲ್ಲಿ ಇಂಬುಗೊಂಡಿತ್ತು ಅಂದ್ರೆ ಹೊಗಳ್ತಾ ಇದೆ. ಶ್ರೀಶೈಲದ ಅದು ಇಂಬುಗೊಂಡಿತ್ತಂದ್ರೆ ವ್ಯಾಪಿಸ್ಕೊಂಡೈತಿ ಅಂಥ ಮಹಿಮೆಯನ್ನು ಶ್ರೀಶೈಲ ಮಲ್ಲಯ್ಯನ ಬಗ್ಗೆ ಇರ್ತಕ್ಕಂಥದ್ದು. ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶಿವಯೋಗಿ ಸಿದ್ದರಾಮೇಶ್ವರೇ ಸ್ವತಃ ಹೊಗಳಿದ್ದು ಸ್ತುತಿಸಿದ್ದು ನೋಡ್ತೇವೆ. ಅಂಥ ಮಹಿಮೆಯನ್ನು ಮುಂದೆ ಆ ರಾಣಿ ಜಾಗ ಕೊಡ್ತಾಳೆ, ಲಿಂಗವನ್ನು ಸ್ಥಾಪನೆ ಮಾಡ್ತಾನೆ, ಗುಡಿಯನ್ನು ಕಟ್ಟಿಸೋದಕ್ಕೆ ಕೆರೆಯನ್ನು ಕಟ್ಟಿಸು, ಗುಡಿಯನ್ನು ಕಟ್ಟಿಸು ಅಂತ ತಾಯಿ ಜನಪದ ಸಾಹಿತ್ಯದಲ್ಲಿ ಹೇಳಿದ್ದಾರೆ ಅಲ್ಲ. ಕೆರೆಯನ್ನು ಕಟ್ಟಿಸು, ಗುಡಿಯನ್ನು ಕಟ್ಟಿಸು. ಕೆರೆ ಯಾಕೆ ಕಟ್ಟಿಸ್ಬೇಕಂದ್ರೆ ಈ ಸುತ್ತಮುತ್ತಲಿರ್ತಕ್ಕಂಥ ಊರುಗಳಿಗೆ, ಹಳ್ಳಿಗಳಿಗೆ ಯಾವುದೇ ಥರದ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು. ಧರ್ಮ ಕಾರ್ಯವನ್ನು ಸತತವಾಗಿ ನಡೀಬೇಕನ್ನುವಂಥದ್ದು, ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥದ್ದು. ಹೀಗೆ ಇಂಥ ಕೆಲಸವನ್ನು ಮಾಡ್ತಾನೆ. ಮುಂದೆ ಏನಾಗ್ತದೆ, ಯಾಕಂದರೆ ಬಡವರು, ಬಡತನ, ಕಷ್ಟ ಇದೆ. ಆದರೆ ಆ ಪರಮಾತ್ಮನ ಆಶೀರ್ವಾದ ಯಾವ ರೀತಿ ಆಗ್ತದೋ, ಗುಡಿ ಕಟ್ಟಿಸ್ಲಿಕ್ಕೆ ಪರಮಾತ್ಮ ಸಹಾಯ ಮಾಡ್ತಾನೆ. ಜೊತೆಗೆ ಇಲ್ಲಿ ಗುಡಿಯನ್ನು ಕಟ್ಟಿರ್ತಕ್ಕಂಥ, ಕೆರೆಯನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಅಲ್ಲಮ ಪ್ರಭು ಕೂಡ ಬರ್ತಾನೆ. ಅಲ್ಲಮ ಪ್ರಭು ಒಂದು ಆ ಸೇವಕರಿಗೆ ಏನು ಹೇಳ್ತಾನೆ ಎಂತು ಅನ್ನುವಂಥ ವಿಚಾರವನ್ನು ನಾಳಿನ ಸಮಯದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆಯನ್ನು ಗುರುಚರಣಕ್ಕೆ ಅರ್ಪಿಸಿ ಮಂಗಲನ್ನು ಕೋರುತ್ತೇನೆ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವ. ಈಗ ಮುಂದಿನ